ವರ್ಷದವರೆಗೆ ಉಂಟು ಮಗ ಬೇಬೀಸ್. ಯಾವ ಬೇಬಿ ಬೇಕು ನೋಡಿ. ವೆಲ್ಕಮ್ ಟು ಅಲ್ ಮರ್ಜಾನ್ ಐಲ್ಯಾಂಡ್. ಟ್ರೈನಿಂಗ್ ಎಲ್ಲ ಕೊಟ್ಟಾಯ್ತು ಪೇಷಂಟಿಗೆ. ಈಗ ಪೇಷಂಟೇ ಬಾರ್ಬರಾಗಿ ಬಿಟ್ರು. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಮನೆಗೆ ಫ್ಲವಿಟೋ ಬರ್ತಿದ್ದಾಳೆ ಆಯ್ತಾ. ಅವಳ ಪಾರ್ಸೆಲ್ 1 ವಾರದಿಂದ ಇಲ್ಲಿ ಉಂಟು. ಅವಳು ತಗೊಂಡೋಗ್ಲಿಲ್ಲ, ಅವಳು ಸಹ ಕೆಲಸಕ್ಕೆ ಹೋಗ್ತಾಳಲ್ಲ, ಅದರಿಂದಾಗಿ ಬರ್ಲಿಕ್ಕೆ ಆಗಿಲ್ಲ. ಇವತ್ತು ಬರ್ತೇನಂತ ಹೇಳಿದ್ಲು. ಅದಕ್ಕೆ ಬಾ ನಾವೊಂದು ಸ್ಪೆಷಲ್ ಕರಿ ಮಾಡುವ ಅಂತೇಳಿ ಹೇಳಿದ್ದಾನೆ. ಅದರಿಂದಾಗಿ ಅವಳು ಮಧ್ಯಾಹ್ನ ಊಟಕ್ಕೆ ಬರ್ತಾಳ, ಸಂಜೆ ಬರ್ತಾಳ ಗೊತ್ತಿಲ್ಲ. ನಾವಂತೂ ಕರಿ ಮಾಡಿ ಇಡ್ತೇವೆ. ಅವಳು ಬರ್ಲಿಕ್ಕೆ ಆಗ್ಲಿಲ್ಲದ್ರೆ ಮತ್ತೆ ಪಾರ್ಸೆಲ್ ಆದ್ರೂ ತಕೊಂಡು ಹೋಗ್ಬೋದಲ್ಲ, ಮನೆಗೆ ಹೋಗಿ ಊಟ ಮಾಡುವಾಗ ಯೂಸ್ ಮಾಡ್ಬೋದು ಕರಿಯನ್ನು. ಅದರಿಂದಾಗಿ ಇವತ್ತು ಎಂತ ಸ್ಪೆಷಲ್ ಮಾಡ್ತೇನೆ ನಿಮ್ಗೆ ತೋರಿಸ್ತೇನೆ, ಬನ್ನಿ ಮಾಡಿ ಬಿಡೋ. ನಾನು ನೂರ್ಗೆ ಬದನೆ ಎಟ್ಟಿ ಸಾರು ಮಾಡ್ತಾ ಇದ್ದೇನೆ. ಎಟ್ಟಿ ಬೇಯಲಿಕ್ಕೆ ಹೆಚ್ಚು ಹೊತ್ತು ಬೇಡ, ಒಂದು 10 ಮಿನಿಟ್ಸ್ ಬೇಡ, ಒಂದು 5 to 7 ಮಿನಿಟ್ಸ್ ಅಲ್ಲಿ ಬೆಂದಾಗ್ತದೆ. ಹೆಚ್ಚು ಬೇಯಿಸಿದ್ರೆ ರಬ್ಬರ್ ಆಗ್ತದೆ. ಅದರಿಂದಾಗಿ ಹೆಚ್ಚು ಬೇಯಿಸೋದು ಬೇಡ. ಸ್ವಲ್ಪ ಇದನ್ನು ಅಲ್ಲಾಡಿಸಿ ಕುದಿಸ್ಲಿಕ್ಕೆ ಇಟ್ಟರೆ ಆಯಿತು. ಬೆಚ್ಚ ಸಾರು ರೆಡಿ. ಫ್ರೈಗೆ ನಾನು ಹೆಚ್ಚೇನು ಹಾಕುದಿಲ್ಲ, ಸವಿತಾ ಚಿಲ್ಲಿ ಪೌಡರ್ ಉಂಟಲ್ಲ ಅದು ಹಾಕ್ತೇನೆ. ಮತ್ತೆ ಸ್ವಲ್ಪ ಕಾರ್ನ್ಫ್ಲವರ್ ಇಲ್ಲದ್ರೆ ರೈಸ್ ಪೌಡರ್ ಇಲ್ಲದ್ರೆ ಕಡಲೆಟ್ಟು, ಇದು 2 ಸಲ ಕಡಲೆಟ್ಟು ಇತ್ತು. ಸ್ವಲ್ಪ ಅದು ಮಸಾಲ ಹಿಡಿಲಿಕ್ಕೆ ಅಷ್ಟೇ, ಪುಡಿ ಮಾಡುವಾಗೆ ಹಾಕುದಲ್ಲ. ಸ್ವಲ್ಪ ಮಸಾಲ ಒಳ್ಳೆ ಹಿಡಿತದೆ ಹಾಕಿದ್ರೆ. ಉಪ್ಪು, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಮತ್ತೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೇನೆ ಆಯ್ತಾ. ಯಾವುದು ಹೇಳಿ ನೋಡುವ, ಎಂತ ಫ್ಲಾಶ್ ಆಯ್ತು ಹೇಳಿ. ನೆನೆಸ್ತಿದ್ದೀರಾ? ನಾನು ಆ್ಯಡ್ ಮಾಡುದು ಕಾಚಿಪುಳಿ. ಹುಳಿಗೆ ಕೆಲವರು ಲೆಮನ್ ಎಲ್ಲ ಹಾಕ್ತಾರಲ್ಲ, ಇದು ಕಾಚಿಪುಳಿ ನಾನು ಕೂರ್ಗಿಂದ ತಂದದ್ದು. ಇದು ಅಲ್ಲಿ ಒಬ್ಬರು ಅಥೆಂಟಿಕ್ ಆಗಿ ಮಾಡ್ತಿದ್ರು ಆಯ್ತಾ. ಗುರ್ತಿದ್ದವ್ರದ್ದು ಖಾಲಿ ತಕೊಳ್ಬೇಕು ಅಲ್ಲಿ, ಅಂದ್ರೆ ಈ ವಿಲೇಜರ್ಸ್ ಯಾರಸ ಮಾಡೋರಿದ್ರೆ ಮನೆಯಲ್ಲಿ ಅಂಥವ್ರದ್ದು ತಕೊಳ್ಳಿ ಆಯ್ತಾ, ಒಳ್ಳೆ ಇರ್ತದೆ. ಇದು ಉಂಟಲ್ಲ ಸ್ವಲ್ಪ ಹಾಕಿದ್ರೆ ಆಯ್ತು. ನಿಮ್ಮ ಫಿಶ್ ಕರಿ ಉಂಟಲ್ಲ, ಫಿಶ್ ಫ್ರೈ ಉಂಟಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ, ಅಷ್ಟು ಟೇಸ್ಟಿ ಆಯ್ತಾ. ಕಾಚಿಪುಳಿ ಮುಂಚೆ ಕಾಚಿಪುಳಿ ಅದು ಹಣ್ಣಾಗಿ ಬರ್ತಿತ್ತಲ್ಲ, ಈಗ ಲಿಕ್ವಿಡೇ ಸಿಗ್ತದೆ. ಲಿಕ್ವಿಡ್ ಬೆಸ್ಟ್. ನೀರಲ್ಲಿ ಹಾಕಿ ಇಡ್ಬೇಕಂತೇಳಿ ಇಲ್ಲ, ಡೈರೆಕ್ಟ್ ಹೊಯ್ಯುದು, ಮಸಾಲ ಹಾಕುದು, ಫ್ರೈ ಮಾಡುದು, ತಿನ್ನುದು ಅಷ್ಟೇ. ಇದು ಸಿಕ್ಕಿದ್ರೆ ತಕೊಂಡು ಇಡಿ ಆಯ್ತು. ಇದು ಎಷ್ಟು ವರ್ಷ ಇಡ್ಬೋದು, ಏನಾಗುದಿಲ್ಲ. ಮಾತ್ರ ಒಳ್ಳೆ ಡ್ರೈ ಪ್ಲೇಸಲ್ಲಿ ಇಡಬೇಕು ಅಷ್ಟೇ. ನಾನು ತಂದಿದ್ದು 1 ವರ್ಷ ಆಯ್ತು. ಲಾಸ್ಟ್ ವೆಕೇಶನ್ ಕೂರ್ಗಿಗೆ ಹೋದಾಗ ತಂದದ್ದು. ಇನ್ನು ಸಹ ಉಂಟು. ಇದು ಬೇಗ ಖಾಲಿ ಆಗೋದು, ಯಾಕಂದ್ರೆ ಸ್ವಲ್ಪ ಹಾಕ್ಲಿಕ್ಕೆ. ತುಂಬ ಹಾಕಿದ್ರೆ ತುಂಬ ಹುಳಿ ಆಗ್ತದೆ. ಟ್ರೈ ಮಾಡಿ. ನಿಮ್ಮ ಹತ್ರ ಯೂಸ್ ಮಾಡದಿದ್ರೆ ನನಗೆ ಹೇಳಿ ಆಯ್ತಾ ಕಮೆಂಟಲ್ಲಿ. ನಂದಿದು ಫೇವ್ರೆಟ್ ಇಂಗ್ರೀಡಿಯೆಂಟ್ ಫಿಶ್ ಫ್ರೈಗೆ. ಫಿಶ್ ಫ್ರೈ ಮಸಾಲ ಸರಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನು ಬಂದ ಮೇಲೆ ಫ್ರೈ ಮಾಡುದು, ತಿಂದ್ರೆ ಆಯ್ತು. ಹಸ್ಬೆಂಡ್ ಸಹ ಗಾಡಿ ಸ್ವಲ್ಪ ಸರ್ವಿಸ್ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರುವಷ್ಟರಲ್ಲಿ ಇದೆಲ್ಲ ರೆಡಿಯಾಗಿ ಬಿಸಿ ಬಿಸಿ ಊಟ ಮಾಡಿದ್ರೆ ಆಯ್ತು. ಎವಿಟದ್ ಈಗ ಕಾಲ್ ಬಂತು, ಅವ್ರು ಎದ್ದದ್ದು ಲೇಟ್ ಅಂತೆ. ಅವರು ಊಟಕ್ಕೆ ಬರುದಿಲ್ಲ, ಮತ್ತೆ ಸಂಜೆ ಬರ್ತಾರಂತೆ ಹೇಳಿದ್ರು. ಸೊ ಅವಳಿಗೆ ಸ್ವಲ್ಪ ಪದಾರ್ಥ ಕಟ್ಟಿ ಕೊಡುವ ಅಲ್ಲ, ಮನೆಗೆ ಹೋಗಿ ತಿನ್ಬೋದಲ್ಲ. ಯಾಕಂದ್ರೆ ಕೆಲಸಕ್ಕೆ ಹೋದ ಕಾರಣ ಇಲ್ಲಿ ಮುಂಚೆಲ್ಲ ಬಂದು ಇರ್ತಿದ್ರು ತುಂಬ ಟೈಮ್. ಬಟ್ ಈಗ ಆಗುದಿಲ್ಲ, ಯಾಕಂದ್ರೆ ಅವಳಿಗೆ ಸಹ ಕೆಲಸ ಉಂಟಲ್ಲ. ಕೆಲಸಕ್ಕೆ ಹೋಗುದಾದ್ರೆ 2 ದಿನ ರಜೆ ಸಿಗುದಾದ್ರೆ ಎಲ್ಲ ಮಾಡಬೇಕು. ಲಾಂಡ್ರಿ ಮಾಡಬೇಕು, ಬಟ್ಟೆ ಎಲ್ಲ ರೆಡಿ ಮಾಡಿ ಇಡಬೇಕು, ಮನೆ ಕ್ಲೀನ್ ಆಗಬೇಕು, ಎಲ್ಲ ನಮ್ಮದೇ ಕೆಲಸ ಇರ್ತದಲ್ಲ. ಕಮಿಟ್ಮೆಂಟ್ಸ್ ಹಾಗೂ ಕೆಲಸ ಎಲ್ಲರಿಗೆ ಸೇರ್ತದೆ. ನಮಗೆ ಅಷ್ಟು ಗೊತ್ತಾಗುದಿಲ್ಲ, ಯಾಕಂದ್ರೆ ನಾವೆಲ್ಲ ಕೆಲಸಕ್ಕೆ ಹೋದ್ರೆ ನಾನು ಮನೇಲಿ ಇರ್ತೇನಲ್ಲ, ನಾನೆಲ್ಲ ಕೋಪ್ ಅಪ್ ಮಾಡಿ ಬಿಡ್ತೇನೆ ವೀಣಾ ಕೊಟ್ಟಿಗೆ ಸೇರಿ. ಅದರಿಂದಾಗಿ ಅಷ್ಟು ಗೊತ್ತಾಗುದಿಲ್ಲ. ಒಬ್ಬೊಬ್ಬರಿದ್ರೆ ಕಷ್ಟ ಅಲ್ಲ. ಟೇಸ್ಟ್ ಮಾಡಿ ಹೇಳಿ ಆಯ್ತಾ ಹೇಗಾಗಿದೆ ಅಂತ. ಹೇಗಾಗಿದೆ ನೋನ್? ಸೂಪರ್ ಆಗಿದೆ. ಒಳ್ಳೆಗಿದಾ? ಒಳ್ಳೆ ಕಾಂಬಿನೇಷನ್ ಅಲ್ಲ. ಸೂಪರ್ ಕಾಂಬಿನೇಷನ್. ಫ್ಲೆವಿಟಾಗೆ ಪದಾರ್ಥ ಹಾಗೂ ಧಾರವಾಡ ಪೇಡ ಪ್ಯಾಕ್ ಮಾಡಿ ಇಟ್ಟೆ. 2 ತಿಂಗಳ ನಂತರ ಫ್ಲೆವಿಟನ್ ನೋಡಿ ಅದು ತುಂಬಾ ಖುಷಿ ಆಯ್ತು. ಬಿಸಿ ಕೊಟ್ಟೆ. ಮನೆಯಿಂದ ಎಂತ ಐಟಮ್ ಬರ್ಲಿ ಅದ್ರ ಖುಷಿಯೇ ಬೇರೆ ಅಲ್ಲ. ಯಾವ ತವರು ನಾಚಿಗಪ್ಪ ಹುಡುಗಿ. ನಾನು ಈಗ ಪಾರ್ಲರ್ಗೆ ಬಂದಿದ್ದೇನೆ, ಡೆಂಟಿಸ್ಟ್ ಹತ್ರ ಆಯ್ತು. ಇವರು ಆಲ್ ರೌಂಡರ್. ಡೆಂಟಿಸ್ಟ್ ಇವರೇ, ಪಾರ್ಲರ್ ನಡೆಸುತ್ತ ಇವರೇ. ಮಸಾಜ್ ಮಾಡ್ಲಿಕ್ಕೆ ಉಂಟಾ, ಮತ್ತೆ ಹೇರ್ ಕಟಿಂಗ್ ಪಾರ್ಲರ್ಗೆ ಬಂದಿದ್ದೇನೆ. ಎಲ್ಲ ಇವರೇ, ಡೆಂಟಿಸ್ಟ್ ಇವರೇ, ಪಾರ್ಲರ್ ದವಸ ಇವರೇ, ಎಲ್ಲ ಇವರಿಗೆ ತುಂಬಾ ಕೆಲಸ ಉಂಟು. ತೆಗ್ಲಾ? ಎಳ್ದು ಬಿಟ್ಲು. ಆಪರೇಷನ್ ಸಕ್ಸಸ್ಫುಲ್.
ಎಂತದ ಟ್ರೈನಿಂಗ್ ಎಲ್ಲ ಕೊಟ್ಟಾಯ್ತು ಪೇಷಂಟಿಗೆ, ಈಗ ಪೇಷಂಟೇ ಬಾರ್ಬಾರಾಗಿ ಬಿಟ್ರು. ಓ ಆಲ್ ಇನ್ ಒನ್ ಪೇಷಂಟ್. ದಿವಾಲಿಗೆ UAE ಅಲ್ಲಂತೂ ಲೈಟ್ಸ್ ಆಯ್ತಾ, ಒಂದು ಏರಿಯಾ ಉಂಟು ಅಲ್ಲಿ ಅಂತೂ ಹೇಳುದೇ ಬೇಡ, ತುಂಬಾ ಇಂಡಿಯನ್ಸ್ ಇದ್ದಾರೆ. ಅದರಿಂದಾಗಿ ಒಳ್ಳೆ ಇಂಡಿಯಾದ್ದು ವೈಬ್ ಬರ್ತದೆ. ಅದರಿಂದಾಗಿ ಆ ಏರಿಯಾಗೆ ನಾವೆಲ್ಲರ ಸಹ ಹೋಗ್ತಾ ಇದ್ದೇವೆ. ಇದು ದುಬೈದು ಫೇಮಸ್ ಫ್ರೇಮ್ ಆಯ್ತಾ, ದುಬೈ ಫ್ರೇಮ್ ಅಂತೇಳಿ ಕರೀತಾರೆ ಇದಕ್ಕೆ. ಇದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ದುಬೈಯಲ್ಲಿ. ಇದರಲ್ಲಿ ಮೇಲೆ ನಿಂತ್ರೆ ಉಂಟಲ್ಲ, ಒಂದು ಸೈಡಲ್ಲಿ ಓಲ್ಡ್ ದುಬೈ ಕಾಣ್ತದೆ, ಇನ್ನೊಂದು ಸೈಡಲ್ಲಿ ನ್ಯೂ ದುಬೈ ಕಾಣ್ತದೆ. ಅದೇ ಇದು ಪ್ಲೇಸ್ದು ಅಟ್ರಾಕ್ಷನ್. ಇಂಡಿಯನ್ಸ್ ಅಂತೂ ಮನೆಯವರಿಂದ ದೂರ ಇದ್ರೆ ಸಹ ತುಂಬಾ ಲೈಟ್ಸ್ ಎಲ್ಲ ಹಾಕಿ ಫುಲ್ ಗಮ್ಮತ್ ರೀತಿಯಲ್ಲಿ ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ನೀವೇ ನೋಡ್ಬೋದು ಎಷ್ಟು ಲೈಟ್ಸ್ ಕಾಣ್ತದಲ್ಲ, ಇದೆಲ್ಲ ಇಂಡಿಯನ್ ಫ್ಯಾಮಿಲೀಸ್ದವ್ರದ್ದು. ಈ ಪ್ಲೇಸಿಗೆ ಹೋಗುವಾಗ ಪಾಸ್ ಆಗುವಾಗಂತೂ ವೈಬ್ ಹೇಳುದೇ ಬೇಡ, ತುಂಬಾ ಇಂಡಿಯಾದ ಫೀಲಿಂಗ್ ಬರ್ತದೆ ಮಾರೆ. ಎಲ್ಲಿ ನೋಡಿದ್ರೆ ಸಹ ಲೈಟ್, ಪಟಾಕಿ, ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಕೊಟ್ಟಿದ್ದಾರೆ ಪ್ಲೇನ್ ಗ್ರೌಂಡ್ ರೀತಿಯಲ್ಲಿ. ಆ ಪ್ಲೇಸ್ ಅಲ್ಲಂತೂ ಎಲ್ಲರೂ ಸಹ ಪಟಾಕಿ ಬಿಡ್ತಿದ್ದಾರೆ. ಕಣ್ಣೀರ ಕಡಲಲ್ಲಿ ಹೋಗ್ತೀಯಾ? ಹೋಗು, ಕಿಸ್ಕೊಡು. ಆಯ್ತಲ್ಲ ಕಡೆ. ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ, ಹೇಗಿದ್ದೀರಾ ನೀವೆಲ್ಲರೂ? ನಾವು ಈಗ ಹೊರಟಿದ್ದೇವೆ 11ಗೆ ಕಿಯಾರದು ಬರ್ಡೇ. ಏನಾದರೂ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಈಗ ಕೆಲವು ಡೆಕೋರೇಷನ್ಸ್ ಎಲ್ಲ ಬೇಕು. ಅದಕ್ಕೆ ನಾವು ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ, ಡೆಕೋರೇಷನ್ಸ್ ಎಲ್ಲ ತರುವ ಅಂತೇಳಿ. 2 ಮಕ್ಕಳನ್ನ ಸಹ ರೆಡಿ ಮಾಡಿಸಿ ಡೆಕೋರೇಷನ್ ತಗೊಳ್ಳಿಕ್ಕೆ ಹೋಗುದು. ಬನ್ನಿ ನಾನು ತೋರಿಸ್ತೇನೆ ಎಲ್ಲಿ ಹೋಗ್ತಿದ್ದೇನೆ ಅಂತೇಳಿ. ಇವಳ ಶಾಲೆಯಲ್ಲಿ ಸಹ ಸೆಲೆಬ್ರೇಟ್ ಮಾಡ್ತಾರೆ 11ಗೆ. ಅದರಿಂದಾಗಿ ಅಲ್ಲಿ ಸಹ ಡೆಕೋರೇಷನ್ ಮಾಡಬೇಕು, ಮತ್ತೆ ಮನೆಯಲ್ಲಿ ಸಹ ಡೆಕೋರೇಷನ್ ಮಾಡಬೇಕು. ಅದರಿಂದಾಗಿ ಸ್ವಲ್ಪ ಬಲ್ಕಲ್ಲಿ ತಗೊಳ್ಬೇಕು, ನೋಡ್ಬೇಕು, ಆದ್ರೆ ಲಾರಿಯನ್ನೇ ತರಿಸ್ಬೇಕು. ಓಕೆ, ಹೋಗುವ ಬನ್ನಿ. UAE ನಾವಿರುವುದು ಅಜ್ಮಾನ್ ಎಮಿರೇಟ್ ಅಲ್ಲಿ ಆಯ್ತಾ. ಈ ಎಮಿರೇಟ್ ಅಲ್ಲಿ ಒಂದು ಹೊಸತ್ತು ಡೇ ಟು ಡೇ ಆಗಿದೆ, ತುಂಬಾ ದೊಡ್ಡದಾಗಿ ಚಂದವಾಗಿ ಕಟ್ಟಿದ್ದಾರೆ. ಹಾಗೂ ಎಲ್ಲ ಐಟಮ್ ಸಿಗ್ತದಿಲ್ಲಿ, ಎಂತ ಸಿಗುದಿಲ್ಲ ಅಂತೇಳಿ ಇಲ್ಲ. ಒಂದು ಬೆಲೂನಲ್ಲಿ ಸಹ 100 ವೆರೈಟಿ, ಯಾವ ಬ್ರ್ಯಾಂಡೆಡ್ ಶಾಪಲ್ಲಿ ಸಹ ಹೀಗೆ ಸಿಗ್ಲಿಕ್ಕೆಲ್ಲ. ಗಿಫ್ಟಿಂಗ್ ಬ್ಯಾಗ್ ಅಲ್ಲಿ ಸಹ ಎಷ್ಟು ವೆರೈಟಿ ಉಂಟು ನೋಡಿ. ಲೈನ್ಸ್ ಬೇಕಾ, ಲೈನ್ಸ್ ಇಲ್ಲದು ಬೇಕಾ, ಹಾರ್ಟ್ ಬೇಕಾ, ಬೋಟ್ ಬೇಕಾ, ಬೋಟಲ್ಲಿ ಡಾಟ್ಸ್ ಬೇಕಾ, ಎಲ್ಲ ಇಲ್ಲಿ ಸಿಗ್ತದೆ. ನೀವು ಜಸ್ಟ್ ಡಿಸೈನ್ ಹೇಳಿದ್ರೆ ಸಾಕು, ತೆಗೆದು ಕೊಡ್ತಾರೆ, ಅಷ್ಟು ವೆರೈಟಿ ಉಂಟು. ನಾನು 2 ಬ್ಲೂ ಹಾಗೂ ಪಿಂಕ್ ಚಿಕ್ಕದಾದ ಬ್ಯಾಗ್ಸ್ ತಗೊಂಡೆ, ಮಕ್ಕಳಿಗೆಲ್ಲ ಒಂದು ಎಂತ ಗಿಫ್ಟ್ ಕೊಡಬೇಕು ಅಂತೇಳಿ. ಇದೆಲ್ಲ ರೆಡಿಮೇಡ್ ಡೆಕೋರೇಷನ್ಸ್ ಆಯ್ತಾ. 10 ದಿರಮ್ 50 ಫಿಲ್ಸಿಗೆ ರೆಡಿಮೇಡ್ ಫುಲ್ ಡೆಕೋರೇಷನ್ ಸೆಟ್ಟೇ ಸಿಗ್ತದೆ. ಅದರಲ್ಲಿ ಬೆಲೂನ್ಸ್ ಬರ್ತದೆ, ಬ್ಯಾಕ್ ಡ್ರಾಪ್ ಬರ್ತದೆ, ಎಲ್ಲ ಬರ್ತದೆ. ಇದು ಒಂದು ತಗೊಂಡ್ರೆ ಮತ್ತೆ ಯಾವ ಬ್ಯಾಕ್ ಡ್ರಾಪ್ದು ಟೆನ್ಷನ್ ಇಲ್ಲ. ಇದು ಒಂದು ಸೆಟ್ ತಗೊಂಡ್ರೆ ಸಾಕು, 10 ದಿರಮ್ 50 ಫಿಲ್ಸಿಗೆ ಎಲ್ಲ ಬಂದು ಬಿಡ್ತದೆ. ಎಷ್ಟು ವೆರೈಟಿ ಉಂಟು ನೋಡಿ. ಯಾವ ಥೀಮ್ ಸಹ ಮಾಡ್ಬೋದು ನಿಮಗೆ, ಮಕ್ಕಳಿಗೆ ಬೇಕಾದ ಥೀಮಾ, ನೀವು ಹೊಸ ಮಮ್ಮಿಯ, ಹೊಸ ಡ್ಯಾಡಿಯ, ಈಗ ಅಷ್ಟೇ ಮದುವೆ ಆದದ, ಮದುವೆ ಆಗಲಿಲ್ಲ, ಪ್ರಪೋಸ್ ಮಾಡಬೇಕಾ, ಎಲ್ಲ ಇಲ್ಲಿ ಥೀಮ್ ಸಿಗ್ತದೆ. ನಂಗೆ ಡೈನೋ ಥೀಮ್ ಖುಷಿ ಆಯ್ತು, ಆದ್ರೆ ಕಿಯಾರನ್ಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಅವಳು ಇದನ್ನು ಸೆಲೆಕ್ಟ್ ಮಾಡಿ ಬಿಟ್ಲು. ಇದು ಒಂದು ತಗೊಳ್ಳುವ ಬೇಡ, ಒಂದು ಸ್ಕೂಲ್ ಒಂದು ಮನೆಗೆ ಉಂಟು ಮಗ, ಬಟ್ ಸ್ಕೂಲಿಗೆ ಬೇಕಲ್ಲ. ಸ್ಕೂಲಿಗೆ ಬೇಡವ, ಇಷ್ಟ ಆಗಿಲ್ಲವ ಯಾವ್ದು ಸಹ ಇಷ್ಟ ಆಗಿಲ್ಲವ. ಓಕೆ ಓಕೆ, ಹೌದು ಮಗ, ಸೋ ಮಚ್ ವಿ ಹ್ಯಾವ್, ಬಟ್ ವಿ ನೀಡ್ 2 ಅಲ್ಲ, ಒಂದು ಸ್ಕೂಲಿಗೆ ಒಂದು ಮನೆಗೆ. ಬೇಡವಾ? ಓಕೆ ಫೈನ್. ನೀನು ಗುಡ್ ಗರ್ಲ್ ಮಗ, ಡ್ಯಾಡದು ಬ್ಯಾಂಕ್ ಬ್ಯಾಲೆನ್ಸ್ ಉಳಿಸ್ತೀಯ. ವೆರಿ ಗುಡ್ ಮಗ ನೀನು. ಇಲ್ಲಿ ಮಸಾಜಿಂಗ್ ಗನ್ನು ಸಿಗ್ತದೆ. ಇಲ್ಲಿ 20 ದಿರಮ್ಸ್ ಆಯ್ತಾ, ಆಲ್ಮೋಸ್ಟ್ 21 ದಿರಮೇ ಬರ್ತದೆ, 20.99 ಇದಕ್ಕೆ. ಊರಲ್ಲಿ ಎಷ್ಟಕ್ಕೆ ಸಿಗ್ತದೆ, ನೀವು ಎಷ್ಟಕ್ಕೆ ತಗೊಂಡಿದ್ದೀರಿ, ಮಿನಿ ತಗೊಂಡಿದ್ರೆ ನನಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಮಸಾಜ್ ಮೆಷಿನ್ ಅಲ್ಲಿ ಎಷ್ಟು ಕಂಪನಿ, ಎಷ್ಟು ವೆರೈಟಿ ಉಂಟು ನೋಡಿ.
ಮಸಾಜ್ ಒಟ್ಟಿಗೆ ಫ್ಯಾನ್ ಬೇಕಾ, ಮಸಾಜ್ ಒಟ್ಟಿಗೆ ಲೈಟ್ ಬೇಕಾ, ವೈಬ್ರೇಷನ್ ಜಾಸ್ತಿ ಬೇಕಾ, ಕಮ್ಮಿ ಬೇಕಾ, ಎಲ್ಲ ಇಲ್ಲಿ ಉಂಟು. ಬರ್ಡೇಗೆ ಬೇಕಿರುವ ಸಾಸರ್ ಇರಲಿ, ಗ್ಲಾಸ್ ಇರಲಿ, ಎಲ್ಲ ಬರ್ಡೇ ಥೀಮ್ ಪ್ರಕಾರ ಇಲ್ಲಿ ಇರ್ತದೆ. ವೆರೈಟಿನೂ ಇದೆ, ರೇಟ್ ಪ್ರಕಾರ ಎಲ್ಲ ಇದೆ. ನಾನು ಕ್ಯಾಂಡಲ್ಸ್ ಮತ್ತು ಇದು 4 ಕೇಕ್ ಮೇಲೆ ಹಾಕಲಿಕ್ಕೆ ತಗೊಂಡೆ. ತೋಸು ಎಂತದು? ತೋಸು ಎಂತ ಹಾಕಿದ್ದಿ? ಕಿಯಾ ತೋಸು ಯಾ 0 ಇಯರ್ಸಾ? ಏನೇ ಇದು 0 ಅಲ್ಲ, 4 ಯು 4 years old. 0 ಅಲ್ಲ ಮಗ, ನೀನ್ ಈಗ ಹುಟ್ಟಿದ ಅಲ್ಲದು. 0 ಬೇಡ. ಎಂತದು ತೋಸಿ? ಯು ವಾಂಟ್ ದಿಸ್? ಓಕೆ. ಪಾರ್ಟಿ ಪಾಪಸ್ ಅಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ. ಉದ್ದ ಬೇಕಾ, ಚಿಕ್ಕ ಬೇಕಾ, ಮೀಡಿಯಂ ಬೇಕಾ, ಸ್ನೋ ಬೇಕಾ, ಎಂತ ಬೇಕು ಎಲ್ಲ ಇಲ್ಲಿ ಸಿಗ್ತದೆ. ಇವಳು ವಿಡಿಯೋದಲ್ಲಿ ನೋಡಿದಾಳೆ ಎಲ್ಲ ಸ್ನೋ ಎಲ್ಲ ಹಾಕುದು, ಅದಕ್ಕೆ ಒಂದು ಹಿಡಿದು ಇಟ್ಟಿದ್ದಾಳೆ. ನನ್ನ ಬರ್ಡೇಗೆ ಸಹ ಮಮ್ಮ ಸ್ನೋ ಬೇಕು ಅಂತೇಳಿ. ಸ್ನೋ ಮತ್ತೆ ಪಾರ್ಟಿ ಪಾಪರ್ಸ್ ತಕೊಳ್ಳೋದು ದೊಡ್ಡ ಅಲ್ಲ ಮಾರಿ, ತಕೊಂಡು ಫುಡ್ಕ ಹೊಡಿತೇವೆ. ಹೊಡೆದಾದ ಮೇಲೆ ಗೂಡಿಸುವವರ ಟೆನ್ಷನ್ ಇವರಿಗೆಲ್ಲ ಎಲ್ಲಿ ಅರ್ಥ ಆಗ್ತದೆ. ಅದು ಗೂಡಿಸ್ಬೇಕು, ಗೂಡಿಸುವಾಗ ಒಂದು ಜಾಗದಲ್ಲಿ ಸಿಗ್ತದಾ, ಆರಿಕೊಂಡು ಎಲ್ಲ ಕಡೆ ಹೋಗ್ತದೆ. ಬರ್ಡೇ ಆದ್ರೆ ಸಹ 1 ತಿಂಗಳವರೆಗೆ ಪಾಪರ್ ಅಲ್ಲಿ ಇಲ್ಲಿ ಪಾಪ್ ಮಾಡಿಕೊಂಡಿರ್ತದೆ ಮನೆದು ಮೂಲೆಯಲ್ಲಿ. ಓಕೆ. ಇಲ್ಲಿ ಟಾಯ್ ಸೆಕ್ಷನ್ ನೋಡಿ ಎಷ್ಟು ದೊಡ್ಡದಾಗಿ ಉಂಟು ಅಂತೇಳಿ. ಎಲ್ಲ ವೆರೈಟಿ ಸಿಗ್ತದೆ. ವೆರೈಟಿ ಬಿಡಿ, ಒಂದು ಟಾಯ್ ಅಲ್ಲಿ ಹಲವಾರು ಕಲರ್ಸ್ ಸಿಗ್ತದೆ. ಅಷ್ಟು ಟೈಪ್ ಉಂಟು. ಅಲ್ಲಿವರೆಗುಂಟು, ಅಲ್ಲಿವರೆಗೆ ಎಂಡ್ವರೆಗೆ ಹೋಗಿ ರಾಶಿದ್ದಾರೆ. ಯಾವುದು ಬೇಕು ನಿಂಗೆ ಹೆಕ್ಕು ಬಿಡು. ಓಕೆಯಾ? ಹೆದರಿಕೆ ಆಗ್ಲಿಕ್ಕೆಲ್ಲ ಮಮ್ಮಗೆ ರಾತ್ರಿ ನೋಡಿ. ಒಮ್ಮೆ ತೋರಿಸಿ ಮಗ, ಮುಸುಂಟು ನೋಡು. ಯಾವ್ದು ಸಿಲೆಕ್ಟ್ ಮಾಡಿದ್ರಿ? ಒಂದು ಮುಸುಂಟು ಆದ್ರೂ ನೋಡ್ತೇನೆ, ಕೊಡಿ. ಓ ದೇವರೇ, ಇಲ್ಲಿ ನಾನು ಕಿಯಾರನ್ನು ಸುಮ್ಮನೆ ಹೆದರಿಸಿದ್ದೇನೆ. ಇವನು ಬೇಕಾ, ನೀನು ABCD ಬರಿತ್ಯಾ ಅಂತ ಕೇಳ್ತಿದ್ದೇನೆ. ಬರಿತ್ಯಾ? ವೆರಿ ಗುಡ್. ಇನ್ನು ಲಾಸ್ಟ್ ಹಬ್ಬ ಕ್ರಿಸ್ಮಸ್ ಸೀಸನ್ ಬರ್ತಾ ಉಂಟಲ್ಲ. ಕ್ರಿಸ್ಮಸ್ ಸೀಸನ್ಗೆ ಸಹ ಅಂತೂ ಫುಲ್ ಡೆಕೋರೇಷನ್ಸ್ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಬೇಗನೆ ಬಂದು ನಮ್ಗೆ ಸಹ ಕ್ರಿಸ್ಮಸ್ ಶಾಪಿಂಗ್ ಮಾಡ್ಲಿಕ್ಕೆ ಉಂಟು. ಹಾಕು ಬಾಯ್ ಒಳಗೆ ಬ್ಯಾಗ್ಸ್ ವೆರೈಟಿ ನೋಡಿ ಇನ್ನೂ ಇದೆ ಆಯ್ತಾ. ನಂಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಅಷ್ಟು ವೆರೈಟಿ ಉಂಟು ಇಲ್ಲಿ. ವಾಲ್ ಹ್ಯಾಂಗಿಂಗ್ಸ್ ಇರಲಿ, ಎಲ್ಲ ಇಲ್ಲಿ ಸಿಗ್ತದೆ. ಇಲ್ಲಿ ಬಂದರೆ ಅಂತೂ ಟೈಮ್ ಪಾಸ್ ಆಗೋದು ಗೊತ್ತೇ ಆಗೋದಿಲ್ಲ. ನಮ್ದೆಲ್ಲ ಶಾಪಿಂಗ್ ಆಯಿತು. UAE ನ್ಯಾಷನಲ್ ಡೇಗೆ ಎಷ್ಟು ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಬೇಗನೆ UAE ನ್ಯಾಷನಲ್ ಡೇ ಬರ್ತಾ ಉಂಟು. ಅದಕ್ಕೋಸ್ಕರ ಎಲ್ಲ ಕಡೆ UAE ನ್ಯಾಷನಲ್ ಫ್ಲಾಗ್ದು ಥೀಮ್ ಇಟ್ಟು ಡೆಕೋರೇಷನ್ ಮಾಡಿದ್ದಾರೆ. ಮಾಲಲ್ಲಿ ನಡೆದು ಕಾರ್ಡಿಯೋ ಮಾಡಿ ಆಯ್ತು. ಇನ್ನು ಬೈಸೆಪ್ಸ್ ಅಲ್ಲ, ಮಗಳು ಎತ್ತು ಅಂತ ಹೇಳಿ ಆಯ್ತು. ಬೇಬಿ ನಾನು ಹೆತ್ತದಲ್ಲ, ಇದು ರೆಡಿಮೇಡ್ ಆಯ್ತಾ, ಅಂಗಡಿದು ಬೇಬಿ. ಅಂತಂತೂ ಕೆಲವು ಐಟಮ್ಸ್ ಡೇ ಟು ಡೇ ಇಂದೆಲ್ಲ ತಗೊಂಡಾಯ್ತು. ಇನ್ನು ನೆಕ್ಸ್ಟ್ ಸ್ಟಾಪ್ ನೆಕ್ಸ್ಟು ನಾವು ಗ್ರಾಸರಿ ತಗೊಳ್ತೇವಲ್ಲ, ಆ ಶಾಪಿಗೆ ಹೋಗ್ತಿದ್ದೇವೆ. ಯಾಕಂದರೆ ನನಗೆ ಸ್ವಲ್ಪ ಸ್ಟೇಷ್ನರಿ ಎಲ್ಲ ಗಿಫ್ಟ್ ಮಾಡಬೇಕು. ಸ್ಟೇಷ್ನರಿ ಎಲ್ಲ ಡೇ ಟು ಡೇ ಅಲ್ಲಿ ಒಳ್ಳೆ ಇರ್ತದೆ ಇಲ್ಲ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬ್ರ್ಯಾಂಡೆಡ್ ಕೊಡುವ ಅಂತೇಳಿ ನಾನು ನೆಕ್ಸ್ಟುಗೆ ಬಂದಿದ್ದೇನೆ. ಮಕ್ಕಳಿಗೆ ಪೆನ್ಸಿಲ್, ಇರೇಸರ್ ಹಾಗೂ ಶಾರ್ಪ್ನರ್ ಒಳ್ಳೆ ಫಂಕಿ ರೀತಿಯಲ್ಲಿ ತಕೊಂಡೆ. ಅವರಿಗೆ ಅದೇ ಅಲ್ಲ ಇಷ್ಟ ಆಗುದು. ನಾನು ಬಲ್ಕಲ್ಲಿ ಪೆನ್ಸಿಲ್ ತಕೊಳ್ಳೋದು ನೋಡಿ ಕಿಯಾರ ಹೆದರಿ ಹೋಗಿದ್ದಾಳೆ. ಅವಳು ನೆನೆಸಿದಾಳೆ, ಇನ್ನೂ ಆಯ್ತು ನನ್ನ ಲೈಫ್ ಆಯ್ತು, ಹಗಲು ರಾತ್ರಿ ನನ್ನ ಅಮ್ಮ ನನ್ನನ್ನು ಬರಿಸಿಕೊಂಡೇ ಇಡ್ತಾರೆ ಅಂತೇಳಿ. ಸ್ಟೇಷನರಿ ಶಾಪಿಂಗ್ ಎಲ್ಲ ಮಾಡಿ ಆಯ್ತು. ಸ್ಟೇಷನರಿ ತಕೊಂಡು ಮನೆಗೆ ಹೋದ್ರೆ ಇನ್ಕಂಪ್ಲೀಟ್ ಆಗ್ತದೆ. ಸ್ವಲ್ಪ ಗ್ರಾಸರಿ ಸೈಡ್ಸ್ ಒಂದು ರೌಂಡ್ ಹೊಡಿಯುವ, ಎಂತ ಆಫರ್ಸ್ ಉಂಟು ನೋಡುವ ಅಂತೇಳಿ ಗ್ರಾಸರಿ ಸೆಕ್ಷನ್ಗೆ ಹೋಗ್ತಾ ಇದ್ದೇವೆ. ಇದು ಈಜಿಪ್ಟದು ದಾಳಿಂಬೆ ಆಯ್ತಾ, ತುಂಬಾ ಹುಳಿ ಇರ್ತದೆ. ಅದಕ್ಕೋಸ್ಕರ ನಾನು ಊರಿಂದ ದಾಳಿಂಬೆ ತಗೊಂಡು ಬಂದದ್ದು. ಮ್ಯಾಂಗೋದು ಸೈಜ್ ನೋಡಿ ಎಷ್ಟು ಗುಂಡು ಉಂಟಲ್ಲ. ಇದು ಕಿನ್ಯಾದ ಮ್ಯಾಂಗೋ, ಗುಂಡು ಉಂಟು ನನ್ನ ಹಾಗೆ. ನನ್ನ ಹಸ್ಬೆಂಡ್ ಹಾಗೂ ಕಿಯಾರಾಗೆ ಗ್ರೀನ್ ಆ್ಯಪಲ್ ಅಂದರೆ ತುಂಬ ಇಷ್ಟ, ಅದನ್ನು ತಗೊಂಡೆ. ಇನ್ನು ಚಳಿಗೆ ಆರೆಂಜದು ಸೀಸನ್ ಅಲ್ಲ. ನಮ್ಮ ಮನೆಯಲ್ಲಂತೂ ಎಲ್ಲರಿಗೆ ಸಹ ಆರೆಂಜ್ ಇಷ್ಟ. ಇಲ್ಲಿ ಅಂತೂ ತುಂಬ ಸ್ಟಾಕ್ ಬಂದಿದೆ ಆರೆಂಜ್ದು.
ಒಂದು ಚಿಕ್ಕದಾದ ತೌತೆ ತಗೊಂಡೆ ತೌತೆ ಕೊದ್ದೆಲ್ ಮಾಡಿ ತಿನ್ನುವ ಅಂತೇಳಿ ಆಸೆ ಆಗಿದೆ. ಇಲ್ಲಿದು ಲೋಕಲ್ ಕ್ಯೂಕುಂಬರ್ಸ್ ನೋಡಿ ಅಂತೆ ಚಿಕ್ಕದಾಗಿ ಇರ್ತದೆ, ಬಟ್ ನಾರ್ಮಲಿ ಟೇಸ್ಟ್ ಇರ್ತದೆ. ಊರ್ದು ಟೇಸ್ಟ್ ಆಗಿ ಇರುದಿಲ್ಲ, ಇದು ಸ್ವಲ್ಪ ಬೇರೆ ರೀತಿಯಲ್ಲಿ ಇರ್ತದೆ ಟೇಸ್ಟ್. ಬೇರೆ ಎಂತೆಲ್ಲ ಉಂಟು ಮಾರ್ಕೆಟಲ್ಲಿ ತೋರಿಸ್ತೇನೆ ಬನ್ನಿ. ನೆಲ್ಲಿಕಾಯಿ ಉಂಟು, ನೂರ್ಗೆಕಾಯಿ ಉಂಟು, ನೂರ್ಗೆ ಸೊಪ್ಪು ಸಹ ಸಿಗ್ತದೆ ಇಲ್ಲಿ. ಆದಷ್ಟು ಇದರ ಬಳಕೆ ಮಾಡಿ ಆಯ್ತಾ. ತುಂಬ ಹೆಲ್ದಿ ಇದು. ದಾಲಿಗೆಲ್ಲ ಹಾಕಿ ಸೊಪ್ಪು ಸಾರು ಮಾಡಿ ತಿಂದರೆ ಅಂತೂ ಉತ್ತಮ. ಕ್ಯಾಪ್ಸಿಕಮಲ್ಲಿ ಕಲರ್ಸ್ ಮತ್ತು ಬೊಂಬೆ ಗುಜ್ಜೆ ಎಂತ ಸಿಗುದಿಲ್ಲ ನೋಡಿ, ಎಲ್ಲ ಸಿಗ್ತದೆ. ಆದರೆ ಸ್ವಲ್ಪ ರೇಟ್ ಹೈ ಇರ್ತದೆ. ಅದಕ್ಕೋಸ್ಕರ ಎಲ್ಲ ಸಹ ಊರಿಂದ ಬರುವಾಗ ತಗೊಂಡು ಬರ್ತಾರೆ. ಬಾಳೆ ಹೂವಿನ ಪಲ್ಯ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಬೆರೀಸ್ ಬರ್ತದಲ್ಲ, ಇಲ್ಲಿ ಬೆರೀಸ್ದು ವೆರೈಟಿ ನೋಡಿ. ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ಸ್ಟ್ರಾಬೆರಿ ಎಲ್ಲ ವೆರೈಟಿ ಸಿಗ್ತದೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ. ಇದೆಲ್ಲ ಸ್ವಲ್ಪ ಎಕ್ಸಾಟಿಕ್ ಫ್ರೂಟ್ಸ್ ಅಲ್ಲ, ಪ್ರೀಮಿಯಂ ಫ್ರೂಟ್ಸ್ ಅಂತೇಳಿ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ. ಇವಳಿಗೆ ಬೆರೀಸ್ ಅಂದರೆ ತುಂಬ ಇಷ್ಟ. ಇವಳು ಬ್ಲ್ಯಾಕ್ ಬೆರೀಸ್ ತಗೊಂಡ್ಳು. ಹಲಸಿನ ಹಣ್ಣನ್ನು ಹೇಗೆ ಕ್ಲೀನ್ ಮಾಡಿ ಮಾರ್ತಿದ್ದಾರೆ ನೋಡಿ. ಅದಕ್ಕೆ 14 ದಿರಮ್ಸ್ ಆಯಿತಾ, ಅಷ್ಟಕ್ಕೇ. ಅದಕ್ಕೋಸ್ಕರ ಎಲ್ಲ UAE ಬಂದವರೆಲ್ಲ ಪಾಂತಿಕೊಂಡು ತಿಂತಾರೆ ಊರಲ್ಲಿ. ಯಾಕಂದರೆ ಊರಲ್ಲಿ ತಿಂದ ರುಚಿ ಉಂಟಲ್ಲ, ಇಲ್ಲಿ ಅಂತೂ ಸಿಗೋದಿಲ್ಲ. ಬೊಂಡ ನೋಡಿ ಎಷ್ಟು ಕ್ಲೀನಾಗಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಇದು ಥಾಯ್ಲ್ಯಾಂಡ್ದು ಬೊಂಡ. ನಾನು ಒಮ್ಮೆ ಟ್ರೈ ಮಾಡಿದ್ದೇನೆ, ಅಷ್ಟೇನು ಟೇಸ್ಟ್ ಇಲ್ಲ. ಊರ್ದು ಬೊಂಡ ಆಗಿ ಸ್ವಲ್ಪ ಚಪ್ಪೆ ಮೈಲ್ಡ್ ಟೇಸ್ಟ್ ಇತ್ತು. ಯಾರಿಗೆ ಟೈಮ್ ಇಲ್ಲ ಆದರೆ ಫ್ರೂಟ್ಸ್ ತಿನ್ನಬೇಕು ಅಂತೇಳಿ ಆಸೆ ಆಗುವವರಿಗೆಲ್ಲ ಇಲ್ಲಿ ಕಟ್ ಮಾಡಿದ ಫ್ರೂಟ್ಸ್ನೂ ಸಿಗ್ತದೆ. ಕಸ್ಟರ್ಡ್ ಆ್ಯಪಲ್ದು ರೇಟ್ ನೋಡಿ ತೆಡಿಲೋಡಿತು ಮಾರೆ. 30.50 ಅಂದರೆ ಎಷ್ಟು 600 ರೂಪೀಸ್ ಪ್ಲಸ್. ಇದಕ್ಕೆ ರೇಟ್ ನೋಡಿ ಆಸೆ ಇದ್ದವ್ರಿಗೆ ಸಹ ಆಸೆ ಹೋಗಿ ಬಿಡಬೇಕು, ಹಾಗೆ ಉಂಟು ರೇಟ್. ತಗೊಳ್ಳುವ ಅಂತಲೇ ಆಯಿತು. ಆದರೆ ನನಗೆ ಒಬ್ಬರು ಕಮೆಂಟ್ ಮೂಲಕ ಹೇಳಿದರು ಏನು ಒಳ್ಳೆ ಇಲ್ಲ, ಚಾಪೆ ಅಂತೇಳಿ. ಅದಕ್ಕೋಸ್ಕರ ತಗೊಳ್ಳಿಲ್ಲ. ಅಲ್ಲೇ ಅದಕ್ಕೆ ಬಾಯ್ ಹೇಳ್ತಾ ಹೋಗಿಬಿಟ್ಟೆ. ಮಮ್ಮ ಕೊಟ್ಟದ ಕಿಯಾ ತಕೊಂಡದ ಬಸ್ಸು ಗುಸು ಸರಿ ಹೇಳಿ ಕುಡಿಲಿಕ್ಕಾ ಹೋಗಲ್ಲ ಹೋಗ. ನಮ್ಮ ಊರಲ್ಲಿ ಹೀಗೆ ಮಸ್ತ್ ಮೆಲನ್, ವಾಟರ್ ಮೆಲನ್ ಸಿಗ್ತದೆ. ಇಲ್ಲಿ ಅಂತೂ ವೆರೈಟಿ ಸಿಗ್ತದೆ. ಜಾರ್ಡನ್ನಿಂದೆಲ್ಲ ಬರ್ತದೆ ಆಯ್ತಾ. ಹನಿ ಮೆಲನ್ ಅಂದರೆ ಒಳಗೆ ಗ್ರೀನ್ ಕಲರ್ ಇರ್ತದೆ. ಒಮ್ಮೆ ತಗೊಂಡು ತೋರಿಸ್ತೇನೆ ನಿಮಗೆ. ಹೋಗ್ತಾ ನೋಡುವಾಗ ಒಂದು ಐಟಮ್ ಸೇಲಿಗೆ ಇಟ್ಟದ್ದು ನೋಡಿ ತೆಡಿಲೋಡಿತು ಮಾರೆ. ಗೆರಟೆ ನಮ್ಮ ಊರಲ್ಲೆಲ್ಲ ಸಿಗ್ತದಲ್ಲ, ಹೀಗೆ ಬಿದ್ದಿರ್ತದೆ. ಇಲ್ಲಿ ಗೆರಟೆ ಸಹ ಮಾರ್ತಿದ್ದಾರೆ. ಎಷ್ಟು 3.99 ದಿರಮ್ ಅಂದರೆ 80 ರೂಪಾಯಿ ಇಷ್ಟು ಗೆರಟೆಗೆ. ಇನ್ನು ನಾನು ಗೆರಟೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಳ್ಳೆ ಮಾರಿ. 80 ರೂಪಾಯಿ ಅಂದರೆ ಎಷ್ಟಾಯ್ತು, ಬೇಗನೆ ಕರೋಡ್ಪತಿ ಆಗ್ಬೋದು. ಊರಿಂದ ಬರುವಾಗೆಲ್ಲ ಗೆರಟೆ ತಗೊಂಡು ಬರಬೇಕು, ಇಲ್ಲಿ ಬಂದು ಮಾರಿ ಬಿಡಬೇಕು. ಊರಲ್ಲಾದರೆ ಕೋಳಿ ಮೊಟ್ಟೆ ಕೊಡಿ ಅಂತ ಕೇಳ್ತೇವೆ. ಇಲ್ಲಿ ಕೋಳಿ ಮೊಟ್ಟೆ ಕೇಳಿದರೆ ಯಾವುದು ಕಂಪನಿ ಬೇಕುಮ್ಮ ಅಂತ ಕೇಳ್ತಾರೆ. ಅಂದರೆ ಅಷ್ಟು ಕಾಂಪಿಟಿಷನ್ ಉಂಟು, ರಾಶಿ ಕಂಪನಿಗಳು ಉಂಟು. ಇಲ್ಲಿ ಗೀಯಲ್ಲಿ 2 ವೆರೈಟಿ ನೋಡಿ. ಯೆಲ್ಲೋ ಇದ್ದದ್ದು ಕೌ ಗೀ, ವೈಟ್ ಇದ್ದದ್ದು ಬಫೆಲೋ ಗೀ. UAEಯಲ್ಲಿ ತೋರಾಗೋದು ತುಂಬ ಈಸಿ ಆಯ್ತಾ. ಸ್ವೀಟ್ಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ರೀತಿಯಲ್ಲಿ ಇಟ್ಟಿರ್ತಾರೆ. ನೋಡೋಗಲೇ ಬಾಯಲ್ಲಿ ನೀರು ಬಂದುಬಿಡ್ತದೆ ಮಾರಿ. ಆದರೆ ನಾನು ತಗೊಳ್ಳಿಲ್ಲ ಆಯ್ತಾ, ಇನ್ನೂ ಕಮ್ಮಿ ಆಗಬೇಕಲ್ಲ ವೇಟ್. ಅದಕ್ಕೋಸ್ಕರ ಬಾಯ್ ಹೇಳ್ತಾ ಸೀದಾ ಇನ್ನು ಮನೆಗೆ. ಹ್ಯಾಪಿ ಕಿಯಾರ ತಂದ ಡಾಲ್ ನೋಡಿ ಹೇಗೆ ಉಂಟು ಅಂತೇಳಿ. ನಾನು ಜಸ್ಟ್ ಒಂದು ಶೋ ಪೀಸ್ ಅಂತೇಳಿ ನೆನೆಸಿದ್ದು, ಎಂತ ಅದರಲ್ಲಿ ಸೌಂಡ್ ಎಲ್ಲ ಬರುದಿಲ್ಲ ಅಂತೇಳಿ ನೆನೆಸಿದ್ದು. ಆದರೆ ನೋಡಿ ಅಂತೂ ಫುಲ್ ಶಾಕ್ ಆಯ್ತು. ನೀವೇ ನೋಡಿ. ಹಾಕು ಬಾಯಿಗೆ ಹಾಕು. ಸಂಜೆಗೆ ನಾವು ಡಾಕ್ಟರ್ ಹತ್ರ ಬಂದೆವು ಆಯ್ತಾ. ಕಿಯಾರಾಗೆ ಸ್ವಲ್ಪ ಜ್ವರ ಸ್ಟಾರ್ಟ್ ಆಯಿತು. ಜ್ವರ, ಶೀತ, ಕೆಮ್ಮು ಎಲ್ಲ ಆಲ್ರೆಡಿ ಇತ್ತು. ಆದರೆ ಒಮ್ಮೆ ತೋರಿಸುವ, ಯಾಕಂದರೆ ಬರ್ಡೇ ಉಂಟಲ್ಲ. ಇನ್ನು ಬರ್ಡೇಗೆ ಹುಷಾರಿಲ್ಲದಿದ್ದರೆ ಮಗು ಸ್ವಲ್ಪ ನಮಗೆ ಸಹ ಬೇಜಾರಾಗ್ತದಲ್ಲ. ಅದರಿಂದಾಗಿ ಇಲ್ಲಿ ತಂದೆವೆ ಸ್ವಲ್ಪ ತೋರಿಸುವ ಅಂತೇಳಿ ಇವಳನ್ನು. ನಾವು ಬಂದದು ಮೆಟ್ರೋ ಕ್ಲಿನಿಕ್ ಅಜ್ಮಾನ್ ಹತ್ರ ಆಯಿತಾ. ಇವಳ ಡಾಕ್ಟರ್ದ ಹೆಸರು ಜಮಾಲುದ್ದೀನ್ ಅಂತೇಳಿ. ಇವರು ಭಾರಿ ಒಳ್ಳೆಯ ಡಾಕ್ಟರ್, ಬಟ್ ಹೈ ಡಿಮಾಂಡ್ ಆಯಿತಾ. ಇವರ ಹತ್ರ ಬಂದರೆ 2.5 ತಾಸು ಊಟ, ಟಿಫಿನ್, ನೀರು ಎಲ್ಲ ತಗೊಂಡೇ ಬರಬೇಕು. ಯಾಕಂದರೆ ಅಷ್ಟು ಕಾಯಿಲ್ಕಿರ್ತದೆ. ನಾವು ಸಹ ಈಗ ಬಂದು ಆಲ್ಮೋಸ್ಟ್ 2 hours ಆಗ್ತಾ ಬಂತು. ಈ ವೆದರ್ಗೆ UAEಯಲ್ಲಿ ಇದು ತುಂಬ ಕಾಮನ್ ಆಯಿತಾ. ಶೀತ, ಜ್ವರ, ಕೆಮ್ಮು ಎಲ್ಲ. ಬೇಗನೆ ಕಿಯಾರಿಗೊಂದು ಫ್ಲೂ ಶಾಟ್ ಕೊಡುವ ಅಂತೇಳಿ ಇದ್ದೇವೆ. ಫ್ಲೂ ಶಾಟ್ ಕೊಟ್ಟರೆ ಕೆಮ್ಮು, ಶೀತ ಎಲ್ಲ ಬಂದರೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಸೊ ಅದು ಶಾಟ್ ಕೊಡಬೇಕಾದ್ರೆ ಅವಳಿಗೆ ಚೆಸ್ಟ್ ಕ್ಲಿಯರ್ ಇರಬೇಕು, ಎಂಥ ಕೆಮ್ಮು ಎಲ್ಲ ಇರಬಾರ್ದು.
ಸೊ ಅದಕ್ಕೋಸ್ಕರ ನಾನು ಡಾಕ್ಟರ್ ಹತ್ರ ತಂದದ್ದು, ಒಂದು ಮದ್ದೆಲ್ಲ ಕೊಟ್ಟು ಅವಳ ಚೆಸ್ಟ್ ಕ್ಲಿಯರ್ ಆದ ಮೇಲೆ ಫ್ಲೂ ಶಾಟ್ ಕೊಡುವ ಅಂತೇಳಿ. ಇವಳನ್ನು ನೋಡ್ತಾ ನೀವು ಕೇಳುವಿರಿ, ಇವಳಿಗೆ ಜ್ವರ ಇದ್ದಾಗೆ ಕಾಣುದಿಲ್ಲ ಅಂತೇಳಿ. ಇವಳಿಗೆ ಜ್ವರ ಇರಲಿ ಎಂತ ಇರಲಿ, ಇವಳು ಆಡುದಂತೂ ನಿಲ್ಲಿಸುದಿಲ್ಲ, ಇಡೀ ದಿನ ಆಡಿಕೊಂಡೇ ಇರ್ತಾಳೆ. ನನ್ನ ಬರ್ಡೇಗೆ ಇದೆಲ್ಲ ಸ್ಕೂಲಿಗೆ ಕೊಡಬೇಕು, ಅವ್ರು ಡೆಕೋರೇಷನ್ ಮಾಡಿ ಇಡ್ತಾರೆ. ಒಂದು ಇದು ಮತ್ತೆ ಇದರ ಜೊತೆ ಕ್ಯಾರ ಸಿಲೆಕ್ಟ್ ಮಾಡಿದದು, ಮತ್ತೆ ಸ್ವಲ್ಪ ಬೆಲೂನ್ಸ್, ಮಿಕ್ಸ್ಡ್ ಬೆಲೂನ್ಸ್ ಇದು, ಮತ್ತೆ ಟೊಪ್ಪಿಗಳು. ಓಕೆ, ಕೇಕ್ ಇಷ್ಟ ಆಯಿತು. ಓಕೆ, ಇದೆಲ್ಲ ಈಗ ನನ್ನ ಗಂಡ ಹಾಗೂ ಕಿಯಾರ ಹೋಗಿ ಕೊಟ್ಟು ಬರ್ತಾರೆ ಸ್ಕೂಲಿಗೆ. ಬಾಯ್ ಕಿಯಾ, ಮೆಲ್ಲೋಗಿ ಬನ್ನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಈಗ ನಾವು ಹೊರಟಿದ್ದೇವೆ. ಎಲ್ಲಿ ಹೊರಟಿದ್ದೇವೆ? ರಸಲ್ ಕೈಮಾಗೆ ಹೊರಟಿದ್ದೇವೆ. ಇದು ಇನ್ನೊಂದು ಎಮಿರೇಟ್ ಆಯ್ತಾ. UAE ಅಲ್ಲಿ ಟೋಟಲ್ 7 ಎಮಿರೇಟ್ ಉಂಟಲ್ಲ, ಆ 7 ಎಮಿರೇಟ್ ಅಲ್ಲಿ ಒಂದು ರಸಲ್ ಕೈಮಾ. ಆ ಎಮಿರೇಟಿಗೆ ಹೋಗ್ತಿದ್ದೇವೆ. ಯಾರನ್ನು ಸಿಗ್ಲಿಕ್ಕೆ ಹೋಗ್ತಿದ್ದೇವೆ? ಬನ್ನಿ ಹೋಗುವ. ಹೋಗ್ತಾ ಹೋಗ್ತಾ ತೋರಿಸ್ತೇನೆ ಆಯ್ತಾ. ಬನ್ನಿ ಹೋಗುವ. ನಮ್ಮ ಜೊತೆ ಇದ್ದಾರೆ ಪೈಲಟ್ ಹಾಗೂ ಕೋ ಪೈಲಟ್. ಏರೋಸ್ಟಸ್ ನವರೆಲ್ಲ ನಾವು ಹಿಂದೆ ಕೂತಿದ್ದೇವೆ. ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಮ್ಯಾಚಿಂಗ್. ವಿಚ್ ಕಲರ್ ಕಿಯಾ? ಪಿಂಕ್. ಈ ರೋಡಲ್ಲಿ 2 ಡಾಟ್ಸ್ ಹಾಕಿದೆ. ಯಾಕಂದ್ರೆ 2 ಡಾಟ್ಸ್ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡಲಿಕ್ಕೆ. ಅದಕ್ಕೆ 2 ಡಾಟ್ಸ್ ಹಾಕಿದ್ದಾರೆ. ನಮ್ಮ ಸ್ಕೂಲಲ್ಲೆಲ್ಲ 1 arm ಡಿಸ್ಟೆನ್ಸ್ ಅಂತ ಹೇಳ್ತಿದ್ರಲ್ಲ, ಇದು 2 ಡಾಟ್ಸ್ ಡಿಸ್ಟೆನ್ಸ್ ಇಡಬೇಕು, ಒಂದು ಗಾಡಿಯಿಂದ ಇನ್ನೊಂದು ಗಾಡಿಗೆ. ತುಂಬಾ ಬೈಕರ್ಸ್ನವರು ಹೊರಟಿದ್ದಾರೆ. ಅವರನ್ನು ನೋಡುದೇ ಒಂದು ಗಮ್ಮತ್ ಅಲ್ಲ. ಬೈಕರ್ಸ್ನವರನ್ನೆಲ್ಲ ಊರಿನಾಗೆ ಇಲ್ಲೆಲ್ಲ ಬೈಕರ್ಸ್ನವರೆಲ್ಲ ಕಾಮನ್ ಅಲ್ಲ. ಖಾಲಿ ಕೆಲವು ಕಡೆ ಬೈಕರ್ಸ್ನವರನ್ನೆಲ್ಲ ನೋಡ್ಲಿಕ್ಕೆ ಸಿಗ್ತದೆ, ಇಲ್ಲದೆ ಜಾಸ್ತಿಯಾಗಿ ಡೆಲಿವರಿ ಬಾಯ್ಸ್ನವರೇ ಇರುವುದು ಬೈಕ್ ಬಿಡುವವರು. ಆದರೆ ಈ ಬೈಕರ್ಸ್ನವರನ್ನು ನೋಡುವಾಗಲೇ ಗಮ್ಮತ್ತಾಗ್ತದೆ ನಮಗೆ. ನಮ್ಮ ಬೈಕದು ತುಂಬಾ ನೆನಪಾಯಿತು. UAE ಅಲ್ಲಿ ಇಷ್ಟವರೆಗೆ ವಿಂಟರ್ ಸ್ಟಾರ್ಟ್ ಆಗಬೇಕಿತ್ತು, ಆದರೆ ಅಷ್ಟೇನೀಗ ಚಳಿ ಸ್ಟಾರ್ಟ್ ಆಗಲಿಲ್ಲ. ಆದರೆ ಸಹ ಈ ಗಿಡಗಳು ನೋಡಿ, ಈ ಸೆಕೆಗೆ ಮನುಷ್ಯರೇ ನಿಲ್ಲಕ್ಕೆ ಆಗುದಿಲ್ಲ. ಆದರೆ ಸಹ ಈ ಗಿಡಗಳು ಇಷ್ಟು ಗ್ರೀನ್ ಇರಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕಲ್ಲ ಹೀಟ್ ತಡ್ಕೊಳ್ಳಿಕ್ಕೆ ಈ ಗಿಡಗಳಿಗೆ. ಅಂತೂ ರಸಲ್ ಕೈಮಾ ರೀಚ್ ಆದೆವು. ಇದು ರೆಡ್ ಪೇಂಟ್ ಹಾಕಿದಾರಲ್ಲ ರೋಡಲ್ಲಿ. ಯಾಕೆ ಹಾಕಿದಂದ್ರೆ ಸ್ಪೀಡ್ ಚೇಂಜ್ ಆಯಿತು. 100 ಇದ್ದ ಸ್ಪೀಡ್ 80 ಆಯಿತು. ಇದನ್ನು ಎಲ್ಲರಿಗೆ ಸಹ ಅಲರ್ಟ್ ಮಾಡಲಿಕ್ಕೆ ರೆಡ್ ಹಾಕ್ತಾರೆ ಪೇಂಟ್ ರೋಡಲ್ಲಿ. ಪೆಟ್ರೋಲ್ ಪ್ರೈಸ್ ಫುಲ್ ಕಮ್ಮಿ ಆಗಿದೆ. ಈಗ 2.630. ನಾನು ಹೋಗುವ ಟೈಮಲ್ಲಿ 2.85 ಇತ್ತು ನನ್ನ ಪ್ರಕಾರ. ಆದರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ, ನನ್ನ ಹಸ್ಬೆಂಡ್ನು ಹೇಳಿದ್ರು. ಹೋಗ್ತಾ ಹೋಗ್ತಾ ಒಂದು ಬ್ಯೂಟಿಫುಲ್ ಆದ ಮಾಲ್ ಸಿಕ್ಕಿತಾ ಇದೆ ನೋಡ್ಲಿಕ್ಕೆ. ಭಾರಿ ಚಂದವಾಗಿ ಎಲಿಗೆಂಟ್ ರೀತಿಯಲ್ಲಿ ಕಟ್ಟಿದ್ದಾರೆ. ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಅಂತೂ ನನ್ನ ಕಸನ್ದು ಮನೆ ರೀಚ್ ಆದೆವು. ಹೋದ ಕೂಡಲೇ ಕ್ರ್ಯಾಬ್, ಗಸಿ, ರೈಸ್ ಹಾಗೂ ಫಿಶ್ ಕರಿ ಮಾಡಿದ್ರು. ಕ್ರ್ಯಾಬ್ ನೋಡಿ ಅಂತೂ ಬಾಯಲ್ಲಿ ಫುಲ್ ನೀರು ಬಂತು. ನನ್ನ ಫೇವ್ರೇಟ್ ಆಯ್ತಾ ಕ್ರ್ಯಾಬ್. ಬರ್ತಾ ನಾವು ಇವರಿಗೆ ಮಲೆನಾಡ್ ಬ್ರ್ಯಾಂಡ್ನವ್ರದ್ದು ಫ್ರೂಟ್ ಪಲ್ಪ್ ತಂದಿದ್ದೇವೆ ಆಯ್ತಾ. ಇದು ಜಾಮೂನ್ ಫ್ರೂಟದು ಫ್ರೂಟ್ ಪಲ್ಪ್. ತುಂಬ ಟೇಸ್ಟಿ ಹಾಗೂ ಯೂನಿಕ್ ಆಗಿತ್ತು ಆಯ್ತಾ. ಇದನ್ನು ನಾರ್ಮಲ್ ನಾವು ಹೇಗೆ ಲಿಂಬು ಜ್ಯೂಸ್ ಎಲ್ಲ ಮಾಡ್ತೇವೆ ಹಾಗೆ ಮಾಡಿ ಕುಡಿಬೋದು. ನಾವು ಸ್ವಲ್ಪ ಫ್ರೂಟ್ ಪಲ್ಪ್ ನೀರಿಗೆ ಹಾಕಿ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಸ್ಟರ್ ಮಾಡಿ ಕುಡಿದೆವು. ತುಂಬ ಟೇಸ್ಟಿ ಇತ್ತು. ಶುಗರ್ ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಪಲ್ಪಲ್ಲೇ ಶುಗರ್ ಉಂಟು. ಇಲ್ಲಿ ಜಾತ್ರೆ ಹೊರಟಿದೆ. ದಸರಾ ಮುಗಿತು. ಇದು ನೆಕ್ಸ್ಟ್ ಇಯರ್ದು ಜಾತ್ರೆಗೆ ರೆಡಿ ಆಗ್ತಾ ಉಂಟು. ಇದು ನನ್ನ ಕಸನ್ನ ಮಗ ಏಡನ್ ಅಂತೇಳಿ. ಏಡನ್ ಹಾಗೂ ಕಿಯಾರಾಗೆ ಸೂಪರ್ ಖುಷಿ ಆಯ್ತಾ. ಒಬ್ಬರೊಟ್ಟಿಗೆ ಒಬ್ಬರು ಆಡುದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಇದೇ ಅಲ್ಲ ಮಕ್ಕಳಿಗೆ ಫನ್ ಟೈಮ್ ಅಂದ್ರೆ UAE ಅಲ್ಲಿ. ಊರಿನಾಗೆ ಯಾವಾಗ ಬೇಕೋ ಆಡುವ ಆಪರ್ಚುನಿಟಿ ಇಲ್ಲ. ಅದಕ್ಕೋಸ್ಕರ ಫ್ಯಾಮಿಲಿ ಯಾರಾದ್ರೂ ಹತ್ತಿರ ಇದ್ರೆ ಅವರ ಮನೆಗೆ ಹೋದಾಗ ಮಕ್ಕಳಿಗೆಲ್ಲ ಆಡ್ಲಿಕ್ಕೆ ಸಿಗ್ತದೆ. ನನ್ನ ಕಸನ್ ಮನೆಯಿಂದ ಬಾಲ್ಕನಿ ವ್ಯೂ ಅಂತೂ ಸೂಪರ್ ಆಯ್ತಾ. ಮನಾರಾ ಮಾಲ್ ಕಾಣ್ತದೆ. ಇದು ರಸಲ್ ಕೈಮಾದಲ್ಲಿರುವ ದೊಡ್ಡದಾದ ಮಾಲ್ ಆಯ್ತಾ, ಮನಾರಾ ಮಾಲ್ ಅಂತೇಳಿ.
ರಾತ್ರಿಗಂತೂ ಲೈಟ್ಸ್ ಆನ್ ಆದಾಗ ಸಿಟಿದು ಲೈಟ್ಸ್ ಹೇಳುದೇ ಬೇಡ, ತುಂಬಾ ಚಂದವಾಗಿ ಕಾಣ್ತದೆ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ. ಇದುವೇ ನನ್ನ ಕಸಿನ್, ಇವರ ಹೆಸರು ಆನಂದ್ ಜಾನ್ ನೆಲಿಯಟ್ ಅಂತೇಳಿ. ಇಲ್ಲಿ ನನ್ನ ಗಂಡ ಈಡನೊಟ್ಟಿಗೆ ಆಡ್ತಾ ಇದ್ದಾರೆ. ಇಲ್ಲಿ ಇವಳ ಮುಖ ನೋಡಿ ಅಂತೆ. ಇದುವೇ ನನ್ನ ಕಸಿನ್ ಹಾಗೂ ಅವರ ವೈಫ್ ಆನಿ ಅಂತೇಳಿ. ಸೊ ಇವರ ಜೊತೆ ಈಗ ಚಿಲ್ಪಿಲ್ ಮಾಡ್ಲಿಕ್ಕೆ ಸ್ವಲ್ಪ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ ಹೊರಗೆ ಹೋಗ್ತಾ ಇದ್ದೇವೆ. ಕಾಫಿ ಕುಡಿಯದೆ ತುಂಬಾ ಟೈಮ್ ಆಯ್ತು, ಅದಕ್ಕೊಂದು ಕಾಫಿ ಕುಡಿಯುವ ಅಂತೇಳಿ ಹೋಗ್ತಾ ಇದ್ದೇವೆ. ನೈಟ್ ವ್ಯೂ ನೋಡಿ ಮಾಸ್ಕ್ದು ಎಷ್ಟು ಚಂದವಾಗಿ ಕಟ್ಟಿದಾರಲ್ಲ. ಲೈಟ್ಸ್ ಅಂತೂ ಹೇಳುದೇ ಬೇಡ, ತುಂಬಾ ಚಂದ ಕಾಣ್ತಿತ್ತು. ರಸಲ್ ಖೈಮಾದಲ್ಲಿ ಒಂದು ಪ್ಲೇಸ್ ತೋರಿಸಿದ್ರು ನನ್ನ ಕಸಿನ್. ಇಲ್ಲಿ ಅಂತೂ ಶಾರ್ಮಾ ಸೂಪರ್ ಅಂತೇಳಿ ಹೇಳ್ಬೋದು, ಅಷ್ಟು ಟೇಸ್ಟಿ ಇತ್ತು. ಶಾರ್ಮಾ ಎಲ್ಲ ತಿಂದು ಒಂದು ರೌಂಡ್ ಹೋಗಿ ಕಸಿನ್ ಅನ್ನು ಬಿಟ್ಟು ಸೀದಾ ಮನೆಗೆ ವಾಪಸ್. ಹೋಗ್ತಾ ಹೋಗ್ತಾ ಕೇರಳದು ಸೂಪರ್ ಸ್ಟೋರ್ ನಾನು ಎಲ್ಲಿ ಸಹ ನೋಡಿರಲಿಲ್ಲ. ಇಲ್ಲಿ ಎಲ್ಲ ಕೇರಳದ್ದು ಐಟಮ್ ಸಿಗ್ತದೆ ಆಯ್ತಾ. ಇದು ರಸಲ್ ಖೈಮಾದಲ್ಲಿ ಇರುವುದು. ಯಾರಾಚ ಚೇಟಿ ನನ್ನ ವಿಡಿಯೋ ನೋಡೋದಾದ್ರೆ ನಿಮ್ಗೆ ಎಂತಾದ್ರೂ ಐಟಮ್ ಬೇಕಿದ್ರೆ ಕೇರಳದು ಇಲ್ಲಿ ಸಿಗ್ತದೆ ಆಯ್ತಾ. ಇದು ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ರಸಲ್ ಖೈಮಾದು, ನ್ಯಾಷನಲ್ ರೆಸ್ಟೋರೆಂಟ್ ಅಂತೀನಿ. ರಸಲ್ ಖೈಮಾದು ಲುಲ್ಲು ಹೈಪರ್ ಮಾರ್ಕೆಟ್ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದಾರಲ್ಲ. ಇಲ್ಲಿ ಲೋಕಲ್ಸ್ ನವರದು ಏನೋ ಒಂದು ಇವೆಂಟ್ ನಡೀತಾ ಇತ್ತು. ಇಲ್ಲಿ ಪ್ಲಾಂಟ್ಸ್ ಎಲ್ಲ ಗ್ರೀನರಿ ಹೇಗೆ ಅಂತೇಳಿ ನೀವು ನೆನೆಸಿದೆಯಲ್ಲ, ಇದು ಡ್ರೈನೇಜ್ ಟ್ರೀಟೆಡ್ ವಾಟರ್ ಆಯ್ತಾ. ಎಲ್ಲ ಡ್ರೈನೇಜ್ ವಾಟರ್ ಅನ್ನು ಟ್ರೀಟ್ ಮಾಡಿ ಪ್ಲಾಂಟ್ಸ್ಗೆ ಹಾಕ್ತಾರೆ. ಇದು ಒಳ್ಳೆ ರೀತಿಯ ಹೀಟ್ ಅಲ್ಲ ಪ್ಲಾಂಟ್ಸ್ಗಳಿಗೆಲ್ಲ, ಗ್ರಾಸ್ಗಳಿಗೆಲ್ಲ. ಅದರಿಂದಾಗಿ ಇಲ್ಲಿದು ಗಿಡಗಳೆಲ್ಲ ಒಳ್ಳೆ ರೀತಿಯಲ್ಲಿ ಬೆಳೀತದೆ. ಇದು ಆನ್ ದ ವೇ ಟು ಅಲ್ ಮರ್ಜಾನ್ ಐಲ್ಯಾಂಡ್ ಆಯ್ತಾ. ಇದು ರಸಲ್ ಖೈಮಾದಲ್ಲಿ ಇರುವುದು. ತುಂಬಾ ಒಳ್ಳೆಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ನೋಡುವಾಗ ಇಲ್ಲಿ ಹೋಗುವಾಗಂತೂ ವೈಬೇ ವೈಬ್. ಇಲ್ಲಿಂದ ಡ್ರೈವ್ ಹೋಗುವಾಗ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಸ್ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ. ನಿಮ್ಗೆ ಸಹ ತೋರಿಸ್ತೇನೆ, ಬನ್ನಿ ಹೋಗುವ. ಇದು ಡಬಲ್ ಟ್ರೀ ಬೈ ಹಿಲ್ಟನ್ ರೆಸಾರ್ಟ್. ಇದು ಮೂವ್ ಅಂಡ್ ಪಿಕ್ ರೆಸಾರ್ಟ್ ಅಲ್ ಮರ್ಜಾನ್ ಐಲ್ಯಾಂಡ್ ರಸಲ್ ಖೈಮಾದು. ಇದು ಹ್ಯಾಂಪ್ಟನ್ ಬೈ ಹಿಲ್ಟನ್ ರೆಸಾರ್ಟ್ ರಸಲ್ ಖೈಮಾ ಅಲ್ ಮರ್ಜಾನ್ ಐಲ್ಯಾಂಡ್ ಅಲ್ಲಿ. ಇದು ಪುಲ್ಮ್ಯಾನ್ ಹೋಟೆಲ್ಸ್. ಇದು ರಾಡಿಸನ್. ಇದೊಂದು ಕಾರ್ನಿಶ್ ರೀತಿಯಲ್ಲಿ ಮಾಡಿದ್ದಾರೆ ಆಯ್ತಾ ಅಲ್ ಮರ್ಜಾನ್ ಐಲ್ಯಾಂಡ್ ಅಲ್ಲಿ. ಇಲ್ಲಿ ಬರ್ಬೋದು, ವಾಕಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಆಕಾಶ ಸಹ ನೋಡ್ಬೋದು, ನೀರನ್ನು ಸಹ ನೋಡ್ಬೋದು, ಆಡ್ಬೋದು, ಫ್ಯಾಮಿಲಿ ಟೈಮ್ ಮಾಡ್ಬೋದು, ಎಂತ ಬೇಕು ಮಾಡ್ಬೋದು. ಇಲ್ಲಿ ಹಲವಾರು ರೆಸ್ಟೋರೆಂಟ್ಸ್ನು ಇದೆ. ನಿಮ್ಗೆ ಬೇಕಿದ್ರೆ ಚಿಲ್ ಮಾಡಬೇಕು, ಪಿಲ್ ಮಾಡಬೇಕು, ಹೊಟ್ಟೆಗೆ ಏನಾದ್ರೂ ಹಾಕ್ಬೋದು, ಎಲ್ಲ ಆಪ್ಷನ್ಸ್ ಇಲ್ಲಿ ಇದೆ. ಸೈಕಲ್ ನಿಮ್ಮ ಹತ್ರ ಇಲ್ಲ, ಸೈಕ್ಲಿಂಗ್ ಮಾಡಬೇಕು ಆದ್ರೆ ಸಹ ಸೈಕಲ್ ಅನ್ನು ರೀಚಾರ್ಜ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಸೈಕಲ್ ಅನ್ನು ಸಹ ಬಿಡ್ಬೋದು ಇಲ್ಲಿ. ಇದು ರಾಕ್ ಸಿರಮಿಕ್ಸ್ ಮೇನ್ ಆಫೀಸ್ ಆಯ್ತಾ. ರಾಕ್ ಸಿರಮಿಕ್ಸ್ ಅಂತೂ ವರ್ಲ್ಡ್ ವೈಡ್ ಫೇಮಸ್ ಅಲ್ಲ ಅವರ ಸಿರಮಿಕ್ಸ್ ಐಟಮ್ಸ್ ಇಂದಾಗಿ. ಅದು ಸಿರಮಿಕ್ಸ್ ಕಂಪನಿದು ಮೇನ್ ಆಫೀಸ್. ಅಂತೂ ಸಿಕ್ಕಿ ಎಲ್ಲ ಆಯ್ತು. ಇನ್ನು ಆನಂದ್ ಹಾಗೂ ಅವರ ಫ್ಯಾಮಿಲಿಗೆ ಬಾಯ್ ಹೇಳ್ತಾ ನಮ್ಮ ಜರ್ನಿ ವಾಪಸ್ ಮನೆಗೆ. ಸಂಧ್ಯಾ ಹಾಗೂ ಗಣೇಶ್ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ 25th ವೆಡ್ಡಿಂಗ್ ಆ್ಯನಿವರ್ಸರಿ. ನಿಮಗೆ ಒಂದು ಆಸ್ಪಿಷಿಯಸ್ ಡೇ ಅಲ್ಲ, 14th ನವಂಬರ್ಗೆ ಇವರ ಆ್ಯನಿವರ್ಸರಿ. ನಿಮಗೆ ಎಲ್ಲ ಒಳ್ಳೇದಾಗಲಿ. 25 ಇಯರ್ಸ್ ಟುಗೆದರ್ನೆಸ್ ಹೇಳೋದು ಚಿಕ್ಕದಲ್ಲ ಅಲ್ಲ, ದೊಡ್ಡ ದೊಡ್ಡ ಬ್ಲೆಸ್ಸಿಂಗೇ ನಿಮಗೂ ಹಾಗೂ ನಿಮ್ಮ ಫ್ಯಾಮ್ಲಿಗೂ. ಒಳ್ಳೆಯಲ್ಲಿ ಸೆಲೆಬ್ರೇಟ್ ಮಾಡಿ ಖುಷಿಯಲ್ಲಿ ಇರಿ ಆಯ್ತಾ. ಗಾಡ್ ಬ್ಲೆಸ್ ಯು ಬೋತ್. ಈಗ ಒಬ್ಬರು ಕೇಳಿದ್ರು ಕ್ಯಾರ ಆಡುವಂಥದ್ದು ಇದೆಂತ ಕರೆಯೋದು ಇದಕ್ಕೆ, ಕಾರ್ ಇದು ಕಾರ್ ಎಲ್ಲಿಂದ ಅಂತೇಳಿ. ಈ ಕಾರ್ ವೈಟ್ ಕಾರ್ ನಾವು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ನನ್ನ ಫ್ರೆಂಡ್ಸ್ ಕಿಯಾರದು ಫಸ್ಟ್ ಬರ್ಡೇಗೆ ಅವ್ರು ಗಿಫ್ಟ್ ಮಾಡಿದ್ದು. ಅದರಿಂದಾಗಿ ಅದು UAE ಅಮೆಝಾನಿಂದ ತರಿಸಿದ್ದು ಆಯ್ತಾ. ಅದು ಇಂಡಿಯಾದಲ್ಲಿ ಸಿಗ್ತದೆ, ಇಂಡಿಯಾದಲ್ಲಿ ಇನ್ನೂ ಬೆಟರ್ ಸಿಗ್ಬೋದು. ಸೊ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿ ಆಯ್ತಾ.
ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೆ ಸಹ ಖುಷಿ ಆಯ್ತು ಅಂತಿಲ್ಲಿ ನಾನು ನೆನೆಸ್ತೇನೆ. ಖುಷಿ ಆದ್ರೆ ಕಮೆಂಟ್ ಹಾಕಿ ಆಯ್ತಾ, ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ತುಂಬಾ ಖುಷಿ ಆದ್ರೆ ಶೇರ್ ಮಾಡಿ ಆಯ್ತಾ, ಆದಷ್ಟು ಶೇರ್ ಮಾಡಿ. ಹಾಗಾದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟವರೆಗೆ ಟೇಕ್ ಕೇರ್, ಬಾಯ್ ಬಾಯ್.